ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಓಟ್ಸ್ ವೆಜ್ ಸೂಪ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬಾ ಸಿಂಪಲ್ ಹಾಗೂ ಈಸಿಯಾದ ರೆಸಿಪಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕ್ಯಾರೆಟು, ಬೀನ್ಸು ಹಾಗೂ ಕಾರ್ನ್, ತುರಿದಿಟ್ಟ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನ್, ತುರಿದಿಟ್ಟ ಶುಂಠಿ 1 ಟೇಬಲ್ ಸ್ಪೂನ್ ಹಾಗೂ ಕ್ಯಾಬೇಜು 1 ಈರುಳ್ಳಿ. ಓಟ್ಸನ್ನು 1 ಗ್ಲಾಸು ನೀರನ್ನು ಹಾಕಿ ತಣ್ಣ ನೀರಲ್ಲಿ ನೆನೆ ಇಡಬಹುದು ಅಥವಾ ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿ ಸಣ್ಣ ಕಪ್ಪಿಲ್ಲೇ ಅರ್ಧ ಕಪ್ಪಿನಷ್ಟು ಓಟ್ಸನ್ನು ಹಾಕಿ ಅದನ್ನು ಒಂದೇ 1-2 ಸೆಕೆಂಡ್ ಕುದಿಯಲು ಬಿಟ್ಟು ಇದು ಆರಲು ಬಿಡಿ. ಹಾಗೆ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟುಕೊಂಡು ನಿಮಗೆ ಬೆಣ್ಣೆ ಅಥವಾ ತುಪ್ಪ ಬೇಕಾದರೆ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಕಾದ ನಂತರ ಕ್ಯಾರೆಟು, ಬೀನ್ಸು ಹಾಕಿಕೊಂಡು ಕುದಿಸಿಟ್ಟ ಕಾರ್ನನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಹಾಕಿಕೊಳ್ಳಿ. ಹಾಗೆ ತುರಿದಿಟ್ಟುಕೊಂಡ 1 ಟೇಬಲ್ ಸ್ಪೂನಿನಷ್ಟು ಬೆಳ್ಳುಳ್ಳಿ ತುಂಡುಗಳನ್ನು ಹಾಕಿ, ಹಾಗೆ ತುರಿದಿಟ್ಟುಕೊಂಡ ಗಾರ್ಲಿಕ್ ಶುಂಠಿಯನ್ನು ಕೂಡ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಹಾಗೆ ಇದಕ್ಕೆ ನಾವು ಕಟ್ ಮಾಡಿಟ್ಟುಕೊಂಡ ಅರ್ಧ ಈರುಳ್ಳಿ ಅಥವಾ 1 ಸಣ್ಣ ಈರುಳ್ಳಿಯನ್ನು ಹಾಕಿ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಇದನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡಿ. 4-5 ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಇದು ತರಕಾರಿ ಕ್ಯಾರೆಟು, ಬೀನ್ಸು ಸ್ವಲ್ಪ ಟೈಮ್ ತಗೊಳುತ್ತೆ. ತರಕಾರಿ ಚೆನ್ನಾಗಿ ಬೇಯ್ದ ನಂತರ ಆಮೇಲೆ ಇದಕ್ಕೆ ಕೋಸನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಬೇಯಿಸಿ. ಕೋಸು ಜಲ್ದಿನೇ ಬೇಯುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹಾಕಿಕೊಳ್ಳಬೇಕು. ಇದನ್ನು ಎಲ್ಲ ಚೆನ್ನಾಗಿ ಬೇಯಿಸಿಕೊಳ್ಳಿ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕೂಡ ಹಾಕಿಕೊಳ್ಳಬೇಕು. ಇವಾಗ ಸ್ವಲ್ಪ ತರಕಾರಿಗೆ ಖಾರ ಆಗಿರುವುದಕ್ಕೆ ಹಾಕಿಕೊಳ್ಳಬೇಕು. 1/4 ಟೇಬಲ್ ಸ್ಪೂನ್ ಉಪ್ಪು ಕೂಡ ಹಾಕಿ, ಎದಕ್ಕಂದರೆ ವೆಜಿಟೇಬಲ್ಗೆ ಮಿಕ್ಸ್ ಆಗೋದಕ್ಕೆ. ಅದಾದ ಮೇಲೆ 1 ಲೀಟರ್ನಷ್ಟು ನೀರನ್ನು ಹಾಕಿ 1 ಲೀಟರ್ನಷ್ಟು ನೀರನ್ನು ಹಾಕಿ ಇದು ಚೆನ್ನಾಗಿ ಕುದಿಯಲು ಬಿಡಬೇಕು. ಇದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಕುದಿಯಲು ಬಿಡಿ. ಇದು ಚೆನ್ನಾಗಿ ಕುದಿಯಲಿ. ಇದಕ್ಕೆ ನಾವು ನೆನೆಸಿಟ್ಟುಕೊಂಡ ಓಟ್ಸನ್ನು ಕೂಡ ಇವಾಗ ಈ ಮಸಾಲೆಗೆ ಹಾಕಿಕೊಳ್ಳಿ. ಇದು ಚೆನ್ನಾಗಿ ಕುದಿಯುವಾಗ ಮೇಲೆ ನೊರೆ ಬರುತ್ತೆ. ಆ ನೊರೆಯನ್ನು ಎಲ್ಲ ತೆಗೆದು ಬಿಡಿ, ಅಂದರೆ ಸೂಪು ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಿಟ್ಟನ್ನು ತೆಗೆದುಕೊಳ್ಳಿ, ಪೌಡ್ರ್. ಇದಕ್ಕೆ 2-3 ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಬೇಕು. ಇವಾಗ ಈ ಕಾರ್ನನ್ನು ಈ ಕುದಿಯುತ್ತಿರುವ ಸೂಪಿಗೆ ಹಾಕಿಕೊಳ್ಳಬೇಕು. ಇವಾಗ ಇದಕ್ಕೆ ಹಾಕಿ ಇದನ್ನು ಹಾಕುವುದರಿಂದ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ, ಸೂಪು ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರದಲ್ಲಿ ಇವಾಗ ಸೂಪ್ ತುಂಬಾ ಟೇಸ್ಟಿ ಹಾಗೂ ಈಸಿಯಾಗಿ ಮಾಡುವ ಓಟ್ಸ್ ಸೂಪು. ಹೆಲ್ತಿಗೂ ತುಂಬಾ ಒಳ್ಳೆಯದು, ವೆಯ್ಟ್ ಲಾಸಿಗೂ ತುಂಬಾ ಒಳ್ಳೆಯದು. ಇವಾಗ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಕುದಿಯಲು ಬಿಡಿ. ಮೇಲೆ ನೊರೆ ಬಂದಿದ್ದೆಲ್ಲ ತೆಗೀರಿ. ಇವಾಗ ಅರ್ಧ ಟೇಬಲ್ ಸ್ಪೂನಿನಷ್ಟು ಪೆಪ್ಪರ್ ಪುಡಿ ಹಾಕಿ, ನಿಮಗಿಷ್ಟ ಜಾಸ್ತಿ ಖಾರ ಅನಿಸಿದರೆ ಸ್ವಲ್ಪ ಕಮ್ಮಿ ಕೂಡ ಮಾಡಿಕೊಳ್ಳಬಹುದು. ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಓಟ್ಸ್ ಸೂಪು 2-3 ನಿಮಿಷ ಚೆನ್ನಾಗಿ ಕುದೀಲಿ. ಜಾಸ್ತಿ ಹೈ ಫ್ಲೇಮಲ್ಲಿಟ್ಟು ಕುದಿಸಿ, ಚೆನ್ನಾಗಿ ಕುದಿಯಬೇಕು. ಪೂರ್ತಿ ಗಟ್ಟಿನೂ ಆಗಬಾರ್ದು, ನೀರಿನ ಅಂಶನೂ ಹೊಂದಿರಬಾರ್ದು. ಆ ಥರದಲ್ಲಿ ಕುದಿಸಿಕೊಳ್ಳಿ. ಇವಾಗ ನೀವು ಕೊತ್ತಂಬರಿ ಸೊಪ್ಪಿನ ಸ್ಟೆಮ್ ಹಾಗೂ ಕಡ್ಡಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ, ನಿಮಗೆ ಕೊತ್ತಂಬರಿ ಬೇಕಾದರೂ ಕೂಡ ಕೊತ್ತಂಬರಿ ಕೂಡ ಹಾಕಿಕೊಳ್ಳಬಹುದು. ಸ್ಟೆಮ್ ಹಾಕಿದರೆ ಅದರ ಟೇಸ್ಟಿನೇ ಚೆನ್ನಾಗಿರುತ್ತೆ. ಕೊತ್ತಂಬರಿ ಕಡ್ಡಿ ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಇವಾಗ ನೋಡಿ, ಓಟ್ಸ್ ವೆಜ್ ಸೂಪ್ ರೆಡಿಯಾಗಿದೆ. ತುಂಬಾ ಟೇಸ್ಟಿ ಹಾಗೂ ಹೆಲ್ತಿಕರವಾಗಿರುತ್ತೆ. ಇದು ಈ ಚಳಿಗಾಲಕ್ಕೆ ಕುಡಿಯಲು ತುಂಬಾ ಹೆಲ್ತಿಕರವಾದ ಡಿಶ್ ಫ್ರೆಂಡ್ಸ್. ನೀವು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ನನ್ನ ಚಾನಲ್ ಹೊಸದಾಗಿ ನೋಡುತ್ತಿರುವ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಟಿಫಿಕೇಷನ್ ಒತ್ತಿದರೆ ಫಸ್ಟ್ ನಿಮಗೆ ಬರುತ್ತೆ.
ಈ ಸೂಪಿಗೆ ನಿಮಗೆ ಸೂಪ್ ಮೇಲೆ ಹಾಕಿಕೊಳ್ಳುವುದಕ್ಕೆ ಕಾರ್ನ್ ಹಾಕಿಕೊಂಡು ತಿನ್ನಬಹುದು ಅಥವಾ ಬ್ರೆಡ್ ಅದನ್ನು ಹಾಕಿಕೊಂಡು ತಿನ್ನಬಹುದು. ಥ್ಯಾಂಕ್ ಯು ಟು ಆಲ್.